ಮಾತಾಡಕ್ಕೆ ಏನು ಉಳಿದಿದೆ? ಬಿಗ್ ಬ್ರೋ ಬೇಡ, ರಿಲ್ಯಾಕ್ಸ್. ನೋಡು, ನಾಳೆ ಬೆಳಗ್ಗೆ ಹಸೆ ಮನೆ ಮೇಲೆ ಕೂತ್ಕೊಂಡು ಮಲ್ಲಿ ಕುತ್ತಿಗೆಗೆ ಮುಚ್ಕೊಂಡು ತಾಳಿ ಕಟ್ಟಬೇಕು. ಇನ್ನೂ ಅವಳಿಗೆ ಏನಾದರೂ ಮೋಸ ಮಾಡಬೇಕು ಅನ್ನೋ ಯೋಚನೆ ನಿನ್ನ ತಲೆಯಲ್ಲಿದ್ದರೆ ಸರಿ ಇರಲ್ಲ. ಬಾ. ಬನ್ನಿ ಊಟ ಮಾಡ. ಇಲ್ಲ, ನನಗೆ ಹಸಿವಿಲ್ಲ, ಊಟ ಬೇಡ. ಏನಾಯ್ತು? ನಾನು ಆಗ್ಲೂ ಕೇಳಿದೆ, ಏನಾದರೂ ಸಮಸ್ಯೆನಾ, ಪ್ರಾಬ್ಲಮ್ಮಾ? ಏನು ಸಮಸ್ಯೆ ಇಲ್ಲ ರೀ, ಏನು ಪ್ರಾಬ್ಲಮ್ ಇಲ್ಲ. ಅದು ಸಂಜೆ ಲೇಟಾಗಿ ಊಟ ಮಾಡೋದಲ್ಲ, ಹಾಗಾಗಿ ಹಸಿವಿಲ್ಲ ಅಷ್ಟೇ. ನಾನು ಆರಾಮಾಗಿದ್ದೀನಿ. ಗೊತ್ತಾಯ್ತು ಬಿಡಿ. ಏನು ಗೊತ್ತಾಯ್ತು? ಅದೇ ಟೆನ್ಷನಲ್ಲಿದ್ದೀರಾ, ಅದಕ್ಕೆ ನೀವು ಊಟ ತಿಂಡಿ ಮಾಡ್ತಿಲ್ಲ. ಇವ್ರು ಹೀಗೇನೆ ಹೊಟ್ಟೆ ತುಂಬ ಬರೀ ಟೆನ್ಷನ್ ತುಂಬೋಗ್ಬಿಡ್ತಾರೆ. ನೋಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಮದುವೆ ಸುಸೂತ್ರವಾಗುತ್ತೆ ಅಲ್ವಾ ಸುನಿಲ್ ಅವರೇ? ಹಾಂ ಮ್ಯಾಮ್. ಸರಿ ಹೋಗ್ಲಿ, ಬನ್ನಿ, ನಾನು ಹಾಲು ಕೊಡ್ತೀನಿ, ಹಾಲು ಕುಡಿದು ಮಲಗುವಂತೆ. ಬನ್ನಿ. ಭೂಮಿಕಾ, ಇವತ್ತು ರಾತ್ರಿ ನಾನು ಇಲ್ಲೇ ಮಲಗ್ತೀನಿ, ನೀವು ಹೊರಡಿ. ಇಲ್ಲೇನಾ? ಯಾಕೆ? ಅದು ಬೆಳಗ್ಗೆ ಎದ್ದು ಮದುವೆ ಗಂಡನ ರೆಡಿ ಮಾಡಬೇಕಲ್ಲ, ಅದಕ್ಕೆ ಇವನ ಜೊತೆನೇ ಇರ್ತೀನಿ. ಗಂಡಸರದ್ದು 1000 ಪ್ರಾಬ್ಲಮ್ ಇರುತ್ತೆ. ನೀವು ಹೋಗಿ ಮನೆ ಜೊತೆ ಮಲ್ಕೊಳ್ಳಿ, ನಿಮ್ಗೆ 1,00,000 ಪ್ರಾಬ್ಲಮ್ ಇರುತ್ತೆ. ಇಲ್ಲ ಗೌತಮ್ ಅವರೇ, ಆರ್ ಯು ಶೋರ್ ಎವ್ರಿಥಿಂಗ್ ಇಸ್ ಆಲ್ ರೈಟ್? ದೇರ್ಸ್ ನೋ ಪ್ರಾಬ್ಲಮ್? ಎವ್ರಿಥಿಂಗ್ ಈಸ್ ಆಲ್ ರೈಟ್. ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ. ಐಮ್ ಆಲ್ ರೈಟ್, ಹೊರಡಿ. ಇಲ್ಲ, ನನಗೆ ಯಾಕೋ ಸರಿ ಅನಿಸಿಲ್ಲ. ನಿಮ್ಮ ಮೈ ಹುಷಾರಿದೆ ತಾನೆ? ನೋಡ್ರಿ, ಇದೆಯಾ? ಇಲ್ಲ, ಕನ್ಫರ್ಮ್ ಮಾಡ್ಕೋತೇನೆ. ಕನ್ಫರ್ಮ್ ಆಯ್ತು ತಾನೆ? ಹೊರಡಿ, ಮಲ್ಕೊಳ್ಳಿ. ಗುಡ್ ನೈಟ್. ಸರಿ, ಗುಡ್ ನೈಟ್. ಗುಡ್ ನೈಟ್. ಮಲ್ಕೊಳ್ಳಿ. ಸರಿ ಆಯ್ತು, ಇನ್ನೇನಾದ್ರೂ ನಾಳೆ ನೋಡ್ಕೋಣ. ಇದೇನಿದು, ನೀನು ಇನ್ನೂ ಮಲಗಿಲ್ವಾ? ಏನು ಮಾಡ್ತಿದೀಯಾ? ಅದು ಮೆಹಂದಿ ಇನ್ನೂ ಒಣಗಿಲ್ವಲ್ಲ, ಅದಕ್ಕೆ ಹಾಗೆ ಕುತ್ಕೊಂಡಿದ್ದೆ. ಅರೆ, ಇದೇನಿದು, ನೀವು ಕೈ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇರಿ, ನಾನು ಕೈ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಮಾ, ಮದುವೆ ಆಗ್ತಿರೋದು ನೀನು, ನಾನಲ್ಲ. ನನಗೆ ಕೆಲಸ ಆಯಿತು, ಅದಕ್ಕೆ ನಾನು ಕೈ ವಾಶ್ ಮಾಡ್ಕೊಂಡೆ. ನೀನು ಇಡೀ ರಾತ್ರಿ ಹೀಗೆ ಇಟ್ಕೋ, ಕಲರು ಸೂಪರ್ ಆಗಿ ಬರುತ್ತೆ. ಇಡೀ ರಾತ್ರಿನಾ? ಮಲ್ಗದ ಹೆಂಗೆ? ಹೆಂಗೆ ಅಂದ್ರೆ ಕೈ ಹಿಂಗೆ ಮಾಡ್ಕೊಂಡು ಒಂದು ಕಡೆಗೆ ಮಲ್ಕೊ. ಅದು ಏನದು? ಸುನಿ ಹತ್ರ ಮಾತಾಡ್ಬೇಕಿತ್ತು. ಅಲ್ಲ ಮಲ್ಲಿ, ಇಷ್ಟೊತ್ತು ಜೊತೆಲೇ ಇದ್ರಿ, ಮಾತಾಡ್ತಾನೇ ಇದ್ರಿ, ಇನ್ನೇನಮ್ಮ ಇದೆ ಮಾತಾಡಕ್ಕೆ? ಅದು ಫೇಸ್ ಟು ಫೇಸ್ ಟಾಕು, ಇದು ಫೋನ್ ಟಾಕು. ಏನು ಬೇಕಿಲ್ಲ, ಈಗಾಗಲೇ ಸಾಕಷ್ಟು ಫೋನಲ್ಲಿ ಮಾತಾಡಿದ್ದೀರಾ. ಮಲಗು ನೀನು. ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಪೂಜೆಗೆ ರೆಡಿ ಆಗಬೇಕು. ಇಲ್ಲಾಂದ್ರೆ ಗೊತ್ತಲ್ಲ ಅಮ್ಮ. ಅರೆ ಕರೆ ಏನು ಕೆಟ್ಟ ಆಗ್ತಿದೆಯಾ? ಇಲ್ಲ ಮತ್ತೆ ಅಕ್ರೆ, 1 ನಿಮಿಷ, ಬೇಡ ಅರ್ಧ ನಿಮಿಷ, ಬರೀ ಗುಡ್ ನೈಟ್ ಹೇಳಿ ಫೋನ್ ಇಟ್ಬಿಡ್ತೀನಿ. ಗುಡ್ ನೈಟ್ ಅಷ್ಟೇನಾ? ಹಾ ಸರಿ, ಓಕೆ. ಹಲೋ, ಏನ್ ಮಾಡ್ತಾ ಇದೀಯಾ? ಮಲಗಿದ್ದೀನಿ. ಮಲಗಿದ್ಯಾ? ಮತ್ತೆ ಮತ್ತೇನು? ಊಟ ಮಾಡಿದ್ಯಾ? ಹಾಂ, ಜೊತೆಲೆ ಮಾಡಿದ್ವಲ್ಲ. ಹೌದಲ್ವಾ? ನಿದ್ದೆ ಬರ್ತಾ ಇಲ್ವಾ? ಇಲ್ಲ, ನಿದ್ದೆ ಬರ್ತಿದೆ, ಅವಳಿಗೆ ತುಂಬಾನೇ ನಿದ್ದೆ ಬರ್ತಿದೆ. ಗುಡ್ ನೈಟ್ ಸುನಿ ಅವರೇ. ಗುಡ್ ನೈಟ್. ಬರೀ ಗುಡ್ ನೈಟ್ ಹೇಳ್ತೀನಿ, 10 ನಿಮಿಷ ಸಾಕು ಅಂತ ಮತ್ತೆ ಅಂದ್ಬಿಟ್ಟು 1.5 ನಿಮಿಷ ಮಾತಾಡ್ಬಿಟ್ಟೆ. ಇನ್ಮೇಲೆ ನಿನ್ ಫೋನ್ ಇಲ್ಲ, ಎಂಥದ್ದಿಲ್ಲ. ಮಲಗು. ಮಾನ್ಸ ಬಾರಿ ಹುಷಾರು ಅನ್ಸುತ್ತೆ, ಅದಕ್ಕೆ ಹೆಡ್ ಮಿಸ್ ಆಗಿರೋದು. ಏನು ಕೊಡುತ್ತಿದ್ಯಾ? ಗುಡ್ ನೈಟ್ ಹಾಕಿದೆ. ಗುಡ್ ನೈಟ್. ಒನ್ ಮೋರ್ ಶಿಷ್ಯ ಅಲ್ವಾ ನೀನು? ಅಪ್ಪ, ಫೋಟೋಸ್ ಎಲ್ಲ ಸೂಪರ್ ಆಗಿ ಬರಬೇಕು, ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದೀನಿ. ಹಾಂ ಅಜಯ್, ಎಲ್ಲ ಅರೇಂಜ್ಮೆಂಟ್ಸು ನಂದೆ. ಹೆಂಗಿದೆ ಡೆಕೋರೇಷನ್ಸು? ಯಾವನು ತುಟ್ಟಿಗೆ ಪಿಟ್ಟಿಗೆ ಅನ್ನಬಾರ್ದು, ಅಷ್ಟು ಚೆನ್ನಾಗಿದೆ. ಹೇಳಿ ಅಜಯ್, ಹೆಂಗಿದೆ? ಅಯ್ಯಯ್ಯ,
ಇದೇನಜ್ಜಿ ಹೇಳಿ ಅಂದ್ರೆ ಅದೇನೋ ಸಿಗ್ನಲ್ ಮಾಡ್ತಾ ಇದ್ದೀರಾ? ಮಾತಾಡಿ. ಏಯ್ ಯಾವನು ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ಯಾ? ನಾ ಏನು ಹೇಳಬೇಕು? ಚೆನ್ನಾಗಿದೆ ಅಂತ ಹೇಳಿ ಅಜ್ಜಿ. ನಿನಗನ್ಸಿದ್ಯಲ್ಲ, ಆಯ್ತು ಹಂಗೆ ತಿಳ್ಕೊ. ಅದು ಅಜ್ಜಿ ಇವನೇನೋ ತೋಟಕ್ಕೆ ಹೋಗಿ ಹೂ ಕಿತ್ತು ಎಣೆದು ಇಲ್ಲೆಲ್ಲ ಇವನೇ ಡೆಕೋರೇಟ್ ಮಾಡಿರೋ ಥರ ಬಿಲ್ಡಪ್ ಕೊಡ್ತಾನೆ. ಏನು ಗೊತ್ತಾ, ಅವರೊಂದಷ್ಟು ಫೋಟೋಗಳನ್ನ ತೋರಿಸಿರ್ತಾರೆ, ಒಂದು ಸೆಲೆಕ್ಟ್ ಮಾಡಿರ್ತಾನೆ ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಉರಿತಾ ಇದ್ದಾನೆ ಉಪ್ಪಿಲ್ದಂಗೆ. ಇನ್ನು ಇದನ್ನೆಲ್ಲ ಇವನೇ ಮಾಡಿಬಿಟ್ಟಿದ್ದಿದ್ರೆ ಅದು ಎಷ್ಟು ಮೆರಿತಿದ್ನೋ ಏನೋ. ಆಯ್ತು, ಚೆನ್ನಾಗಿ ಮಾಡಿದ್ದೆ. ಆಯ್ತಪ್ಪ, ನಿಂದೇ ಹೆಸರು ಇರಲಿ. ಆಯ್ತು. ಅದು ಎಲ್ಲ ನಿಮ್ಮ ಅಣ್ಣ ಅದಕ್ಕೆ ಕಾಣಿಸ್ತಾನೆ ಇಲ್ಲ. ಆನಂದ್ರು ಭೂಮಿಕಾ ಅದಕ್ಕೆ ಮಲ್ಲಿ ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಓಕೆ, ನಮ್ಮವನು ಅದು ಗಂಡಿನ ರೂಮಲ್ಲಿ ಇದ್ದಾರೆ. ಅಲ್ಲ ಕಣ, ಗಂಡಿನ ತಂದೆ ನಾನು ಗಡ್ಗಮ್ಮ ನಿಂತಿದ್ದೀನಿ. ಅವನೇನ್ ಮಾಡ್ತಾ ಇದ್ದಾನ ಅಲ್ಲಿ? ಬಂದ್ಬಿಡ್ತಾರೆ. ಬರಲ್ಲ, ನಾನು ಕರ್ಕೊಂಬರ್ಬೇಕು. ಇರು ಆನಂದ್ರು ಬರಲ್ಲ. ನಾನೇನು ಯುದ್ಧಕ್ಕೆ ಹೋಗ್ತಾ ಇದ್ದೀನ? ದಂಡು ತಾಳಿನ ಕರ್ಕೊಂಡು ಹೋಗೋದಕ್ಕೆ ಗೆಳೆಯನ್ ಕರ್ಕೊಂಬರಕಪ್ಪ. ಬೇಕು ಅಂತ ತಾನೇ ಕೊಟ್ಟಿದ್ದು. ಓ ಶಿಟ್, ಗೊತ್ತಾಗೋಯ್ತಾ? ಹೋಗಿ ಹೋಗಿ ಇಲ್ಲಿ. ಗಂಡಿನ ತಂದೆಗೆ ಮರ್ಯಾದೆನೇ ಇಲ್ವಲ್ರ? ಇದಕ್ಕೆ ಒಂದು ಕುಟುಂಬ ಅನ್ನೋದು, ಆನಂದ ಸಾಗರ ಅನ್ನೋದು, ಬರೀ ಜನಗಳು ಸೇರಿದ್ರೆ ಅದು ಮನೆ ಅಲ್ಲಪ್ಪ. ಒಬ್ರು ಮನಸ್ಸನ್ನ ಒಬ್ರು ಅರ್ಥ ಮಾಡ್ಕೋಬೇಕು, ಒಬ್ರು ಭಾವನೆನ ಒಬ್ರು ಅರ್ಥ ಮಾಡ್ಕೋಬೇಕು. ಪ್ರೀತಿ, ವಿಶ್ವಾಸ ಎಲ್ಲ ತುಂಬಿದ್ರೆ ದೊಡ್ಡ ಮನೆ ಅನ್ನಿಸ್ಕೊಳ್ಳೋದು. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅಜ್ಜಿ, ನನ್ಗೊಂದು ಡೌಟು. ಯಾಕೆ ಹರ್ಷನಾಥ್ ಶಾಸ್ತ್ರ ಎಲ್ಲ ಮಾಡ್ತಾರೆ? ಅದು ಉಸ್ತುವಾರಿ ನಂದೇ ಅಲ್ವಾ, ಇದನ್ನು ನಾನೇ ಮಾಡ್ತೀನಿ ಬಿಡಿ. ಆಯ್ತಪ್ಪ, ನೀನೇ ಹೇಳು. ನೋಡಮ್ಮ, ಈಗ ಬ್ಯಾಚುಲರ್ ಅನ್ನೋ ಪದವಿನ ಮದುವೆ ಟೈಮಲ್ಲಿ ದೊಡ್ಡವರೆಲ್ಲ ಸೇರಿ ಕಿತ್ಕೊಂಡ್ಬಿಡ್ತಾರಲ್ಲಮ್ಮ. ಆ ಕಿತ್ತಾಕೋ ಟೈಮಲ್ಲಿ ಮೈ ಪೂರ್ತಿ ಗಾಯಗಳಾಗುತ್ತಮ್ಮ. ಅದು ಸೆಪ್ಟಿಕ್ ಆಗಬಾರ್ದು ಅಂತ ಈ ಅರ್ಶನ ಮೈ ತುಂಬಾ ಹಚ್ತಾರೆ, ಅಷ್ಟೇನೆ. ಏನ್ರಿ, ನೀವು ಮದುವೆ ಆಗೋ ಟೈಮಲ್ಲಿ ನಿಮ್ಗೂ ಗಾಯ ಆಗಿತ್ತಾ? ಆಗಿತ್ತು ಕಣ, ನನಗೂ ಆಗಿತ್ತು, ಎಲ್ರಿಗೂ ಆಗಿದೆ. ದೊಡ್ಡವನಾದ್ಮೇಲೆ ನೀನು ಮದುವೆ ಆಗ್ತೀಯಲ್ಲ, ಅವಾಗ ನಿನಗೂ ಆಗುತ್ತೆ.